ಮಳೆಯ ಆರ್ಭಟ ಸಾಂಕ್ರಾಮಿಕ ಕಾಯಿಲೆಯ ಭಯ ಶುರುವಾಗಿದೆ. ಬೆಂಗಳೂರಿನಲ್ಲಿ ಶೀತ, ಕೆಮ್ಮು, ನೆಗಡಿ ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಬೆಂಗಳೂರಿನ ಹವಾಮಾನ ಬದಲಾಗ್ತಾ ಇದೆ. ಬೆಳಗ್ಗೆ ಬಿಸಿಲು, ಸಂಜೆ ಮಳೆ, ರಾತ್ರಿ ಚಳಿ. ಜನ ಬೆದರಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಂಗುಡಿ ಇಡ್ತಾ ಇದ್ದಾರೆ ಮಂದಿ. ವಿಕ್ಟೋರಿಯಾದಲ್ಲಿ 30% ರೋಗಿಗಳು ಹೆಚ್ಚಳ ಆಗಿದೆ. ಮಕ್ಕಳು, ವಯಸ್ಸಾದವರಲ್ಲೇ ವೈರಲ್ ಫೀವರ್ ಹೆಚ್ಚು ಕಾಣಿಸ್ಕೊತಾ ಇದೆ. ಆಸ್ಪತ್ರೆಯ OPDಯಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಜನ. ಆರೋಗ್ಯದ ಮೇಲೆ ಎಚ್ಚರಿಕೆ ಅಗತ್ಯ ಅಂತ ವೈದ್ಯರು ಹೇಳಿದ್ದಾರೆ. ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವೈದ್ಯರು. ಬೆಂಗಳೂರಿನ ಹವಾಮಾನವಂತೂ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಬೆಳಗ್ಗೆ ನೋಡಿದ್ರೆ ಬಿಸಿಲಿರುತ್ತೆ, ಸಂಜೆ ಆಗ್ತಾ ಇದ್ದ ಹಾಗೆ ಮಳೆ ಸುರಿಯತ್ತೆ, ರಾತ್ರಿ ಇಡೀ ಚಳಿ. ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ವಾತಾವರಣ ಬದಲಾವಣೆ ಬೆನ್ನಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಸ್ಪತ್ರೆಯತ್ತ ಹೋಗ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಯಾಕಂತಂದರೆ ಒಂದು ಕಡೆ ಮಳೆ, ಒಂದು ಕಡೆ ಬಿಸಿಲು, ಹೀಗಾಗಿ ದಿನನಿತ್ಯವೂ ಕೂಡ ಜನರ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ. ಸದ್ಯಕ್ಕೆ ನಾವು ವಿಕ್ಟೋರಿಯಾ ಆಸ್ಪತ್ರೆಯ OPDಯಲ್ಲಿದ್ದೀವಿ. ಇಲ್ಲಿ ಕೂಡ ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಆಸ್ಪತ್ರೆಗೆ ಬಂದು ಏನು ಚೆಕಪ್ ಮಾಡಿಸ್ಕೊತಾ ಇದ್ದಾರೆ. ಯಾಕಂತಂದರೆ ಒಮ್ಮೆ ಮಳೆ ಬರ್ತಾ ಇರುವಂಥದ್ದು, ಒಮ್ಮೆ ಬಿಸಿಲು ಬರ್ತಾ ಇರುವಂಥದ್ದು, ಈ ನಡುವೆ ಜನರ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀಳ್ತಾ ಇದೆ. ಯಾಕಂತಂದರೆ ಜ್ವರ, ಕೆಮ್ಮು, ಶೀತ ಇಂಥದ್ದು ದಿನನಿತ್ಯವೂ ಕೂಡ ಕಾಡ್ತಾ ಇರುವಂತಹ ಕಾಯಿಲೆಗಳು. ಜನರು ಕೂಡ ಅಂದರೆ ಕಳೆದ 2-3 ದಿನಕ್ಕೆ ಕಂಪೇರ್ ಮಾಡಿದರೆ ಈಗ ಜನರ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದು ಚೆಕಪ್ ಮಾಡಿಸ್ಕೊಳ್ತಾ ಇರುವಂತಹ ಥರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಜನರು ಕೂಡ ಮಾತಾಡಿಸ್ತೀನಿ, ಏನಕ್ಕೆ ಬಂದಿದ್ದಾರೆ, ಏನು ಅಂದರೆ ಏನು ಆರೋಗ್ಯದ ಮೇಲೆ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಮಾತಾಡಿಸೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ, ಏನಕ್ಕೋಸ್ಕರ ಬಂದಿರಿ? ನಾವು ಕುಂಬಳಗೂಡಿಂದ ಬಂದಿದ್ದೀವಿ ಮೇಡಮ್. ನಮ್ಮ ವೈಫ್ಗೆ ಸ್ವಲ್ಪ ಕೆಮ್ಮು, ನೆಗಡಿ, ಕಫ ಥರ ಆಗಿದೆ. ಅದಕ್ಕೋಸ್ಕರ ನಾವು ತೋರಿಸ್ಕೊಂಡು ಹೋಗಿ ಬಂದಿದ್ದೀವಿ. ಆಲ್ರೆಡಿ ಇದಕ್ಕೊಂದು 2 ತಿಂಗಳಲ್ಲಿ ನನಗೂ ಆಪ್ರೇಷನ್ ಆಗಿತ್ತು. ಅದನ್ನು ತೋರಿಸ್ಕೊಂಡು 2 ಚೆಕಪ್ ಮಾಡಿಸ್ಕೊಂಡು ಹೋಗಿ ಬಂದಿದ್ದೀವಿ. ಮಳೆ ಬಿಸಿಲು ಬರ್ತಾ ಇದೆ. ಆರೋಗ್ಯ ಸ್ವಲ್ಪ ಕೋಲ್ಡ್ ಆಗೋರ್ಗೆ ಅಡ್ಜಸ್ಟ್ ಆಗೋಲ್ಲ, ಚೆನ್ನಾಗಿರೋರ್ಗೆ ಚೆನ್ನಾಗಿರ್ತದೆ. ನಮಗೆ ಯಾವ ನೆಗಡಿ ಕೆಮ್ಮು ಏನೂ ಇಲ್ಲ ಆಪ್ರೇಷನ್ ಮಾಡಿದ್ರು. ಈಗ ಅವ್ರು ನಾರ್ಮಲ್ ಪೇಷಂಟ್ಗೆ ವಾತಾವರಣದ ಮೇಲೆ ಡಿಫ್ರೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ತೋರಿಸ್ಕೊಂಡು ಚೆಕಪ್ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ ನೀವು? ಏನಕ್ಕೆ ಬಂದಿರಿ ಚೆಕಪ್ಪಿಗೆ? ಅಂದರೆ ಜ್ವರ, ನೆಗಡಿ ಕೆಮ್ಮು. ಎಷ್ಟು ದಿನದಿಂದ ಇದೆ? 15 ದಿನ. ಅಂದರೆ ವಾತಾವರಣ ಏನಾದರೂ ಚೇಂಜ್ ಆಗಿ ಇರ್ಬೋದು ಮೇಡಮ್, ಏನಕ್ಕೆ ಅಂತ ಗೊತ್ತಿಲ್ಲ. ವಾತಾವರಣ ಮೋಸ್ಟ್ಲಿ ಅದೇ ಹೇಳ್ತಾ ಇದ್ದಾರೆ, ವೆದರ್ ಚೇಂಜ್ ಇರೋದ್ರಿಂದ ಆ ಥರ ಆಗಿದೆ ಅಂತ. ಪೂರ್ತಿ ವಿಕ್ಟೋರಿಯಾ ಆಸ್ಪತ್ರೆಯ ಈ ಭಾಗದಲ್ಲಿ ನಾವು ನೋಡ್ಬೋದು OPDಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಬಂದಿರುವಂಥದ್ದು. ಬೇರೆ ಬೇರೆ ಶೀತ, ಕೆಮ್ಮು, ಜ್ವರ, ನೆಗಡಿ ಇಂತಹ ಕಾಯಿಲೆಯಿಂದ ಬಳಲ್ತಾ ಇದ್ದಂಥವರು ಜಾಸ್ತಿ ಆಗ್ತಾ ಇದ್ದಾರೆ. ಒಂದು ಕಡೆ ಏನು ದೊಡ್ಡವರಿಗೂ ಕೂಡ ಈ ರೀತಿಯ ಕಾಯಿಲೆಗಳು ಕಾಣಿಸ್ಕೊತಾ ಇರೋದು. ಇನ್ನೊಂದು ಕಡೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಏನು ಜ್ವರ, ಶೀತ, ಕೆಮ್ಮು, ನೆಗಡಿ ಇಂತಹ ಕಾಯಿಲೆಗಳು ಕಾಣಿಸ್ಕೊತಾ ಇರುವಂಥದ್ದು. ಹಾಗಾಗಿ ದಿನದಿಂದ ದಿನಕ್ಕೆ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದ್ದಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಸ್ಪತ್ರೆ ಅಧಿಕಾರಿಗಳು ಕೂಡ ಹೇಳುವಂತಹ ಪ್ರಕಾರ ಕಳೆದ ಅಂದರೆ 2-3 ದಿನಕ್ಕೆ ಹೋಲಿಸಿದರೆ ಇವತ್ತು ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಕಳೆದ 1 ವಾರದ ಹಿಂದೆ ದಿನಕ್ಕೆ 50-60 ಜನ ದಿನಕ್ಕೆ ಬರ್ತಾ ಇದ್ರು. ಆದರೆ ಈಗ ಈ ವಾತಾವರಣ ಏನು ಚೇಂಜಸ್ ಆಯಿತು, ಒಂದು ಕಡೆ ಮಳೆ ಬರ್ತಾ ಇರುವಂಥದ್ದು, ಇಮಿಡಿಯೇಟ್ ಆಗಿ ಮತ್ತೆ ಬಿಸಿಲು ಕಾಣಿಸ್ಕೊಳ್ಳುವಂಥದ್ದು, ಈ ರೀತಿಯ ಒಂದು ವಾತಾವರಣದಲ್ಲಿ ಏರುಪೇರು ಆದಂತಹ ನಿಟ್ಟಿನಲ್ಲಿ ದಿನಕ್ಕೆ ಸುಮಾರು 200-250ಕ್ಕೂ ಹೆಚ್ಚು ಜನ ಬಂದು OPDಯಲ್ಲಿ ಬಂದು ಚೆಕಪ್ ಅನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.